ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಟು ಆರಾ ಬ್ಲೂಮ್. ಸೊ ಈ ಒಂದು ಚಾನಲಲ್ಲಿ ನಿಮಗೆ ಸ್ಪಿರಿಚುಯಾಲಿಟಿ ರಿಲೇಟೆಡ್ ಅಪ್ಡೇಟ್ ಸಿಗ್ತಾ ಇರತ್ತೆ. ಹಾಗೆ ಕರೆಂಟ್ ಎನರ್ಜಿ ವೈಸ್ ಆರ್ ಎನಿ ಕ್ವಶನ್ ಏನೇ ಇದ್ರೂ ಸೊ ಈ ಒಂದು ಟ್ಯಾರೋ ಮುಖಾಂತರ ಹಾಗೆ ಶಿವಾಸ್ ಗೈಡೆನ್ಸ್ ಇಂದ ನಿಮಗೆ ರೀಡಿಂಗ್ ಸಿಗ್ತಾ ಹೋಗುತ್ತೆ. ಇನ್ ಟುಡೇಸ್ ಸೆಷನ್, ಇವತ್ತಿನ ವಿಡಿಯೋದಲ್ಲಿ ವಾಟ್ ಶಿವ ವಾಂಟ್ಸ್ ಟು ಟೆಲ್ ಯು ಅನ್ನೋದ್ರ ಬಗ್ಗೆ ನೋಡೋಣ. ಆ್ಯಂಡ್ ಇದು ಜನರಲ್, ಕಲೆಕ್ಟಿವ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಯಾವಾಗ ವಿಡಿಯೋ ಬರುತ್ತೆ ಆಗ ನಿಮ್ಮ ಜೊತೆ ರೆಸೊನೇಟ್ ಆಗುವಂಥ ಚಾನ್ಸ್ ಇರುತ್ತೆ. ಆ್ಯಂಡ್ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಬೋತ್ ಟ್ಯಾರೋ ಕಡೆಯಿಂದ ಹಾಗೆ ಶಿವ ಕಾರ್ಡ್ಸ್ ಕಡೆಯಿಂದನೂ ನಿಮಗೆ ರೀಡಿಂಗ್ಸನ್ನು ಕೊಡ್ತೀನಿ. ಸೊ ಇವತ್ತಿನ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೆಕ್ಸ್ಟ್ ಏನು ಸ್ಟೆಪ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ಲೆಟ್ಸ್ ಸಿ. ಓಕೆ, ಕಾರ್ಡ್ಸ್ ಶಫಲ್ ಮಾಡೋ ಟೈಮಲ್ಲಿ ನೀವು ನಿಮ್ಮ ಪಾರ್ಟ್ನರ್ ನೇಮನ್ನು 3 ಟೈಮ್ಸ್ ಹೇಳಿ ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ಓಕೆ, ಸೊ ಇಷ್ಟು ಕಾರ್ಡ್ಸ್ ಬಂದಿರೋದು. ಸೊ ಲೆಟ್ಸ್ ಸಿ ಏನೆಲ್ಲ ಬಂದಿದೆ ಅಂತ. ಸಕ್ಸಸ್ ಈಸ್ ನಿಯರ್. ಓಕೆ, ಡೋಂಟ್ ಸ್ಟಕ್ ಹಿಯರ್, ಮೂವ್ ಆನ್. ಲ್ಯಾಕಿಂಗ್ ಹಾನೆಸ್ಟಿ. ಓಕೆ, closed doors will be opened. You deserve this. Your soulmate is coming. Wow, so beautiful cards. So ಈ ಒಂದು ರಿಲೇಷನ್ಶಿಪ್ ಆ್ಯಂಡ್ ಕರೆಂಟ್ ಎನರ್ಜಿ ವೈಸ್ ನೋಡೋದಾದರೆ ಮೇ ಬಿ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಸ್ಟಕ್ ಆಗ್ತಾ ಇರ್ಬೋದು, ಆರ್ ಸಮ್ ಸಿಚುವೇಶನ್ಸಲ್ಲಿ ನೀವು ಸ್ಟಕ್ ಆಗಿದ್ದೀರಾ, ಮೂವ್ ಆನ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಸಕ್ಸಸ್ ಈಸ್ ನಿಯರ್. ಮೇ ಬಿ ಇಲ್ಲಿ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇರ್ಬೋದು, ಆರ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಮನೆಯಲ್ಲಿ ನೀವು ಮಾತಾಡ್ತಾ ಇರ್ಬೋದು. ಆ್ಯಂಡ್ ಇನ್ನು ಕೆಲವರ ಎನರ್ಜಿ ವೈಸ್ ಹೇಳಬೇಕಂದ್ರೆ ಲ್ಯಾಕಿಂಗ್ ಹಾನೆಸ್ಟಿ. ಸೊ ಇಬ್ಬರಲ್ಲಿ ಒಬ್ಬ ವ್ಯಕ್ತಿ ಹಾನೆಸ್ಟಾಗಿ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಕ್ಲೋಸ್ಡ್ ಡೋರ್ಸ್ ವಿಲ್ ಬಿ ಓಪನ್ಡ್. ಸೊ ನೀವೇನಾದರೂ ರಿಲೇಷನ್ಶಿಪ್ ಬ್ರೇಕಪ್ ಆಗಿದೆ, ಇವರು ಸಿಗೋದಿಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದರೆ, ನೋ, ಸೋಲ್ಮೇಟ್ ಕನೆಕ್ಷನ್ ಇದೆ. ಆ್ಯಂಡ್ ನ್ಯೂ ಲವ್ ಹುಡುಕ್ತಾ ಇರೋರಿಗೆ ನಿಮ್ಮ ಲೈಫಿಗೆ ಯಾರಾದರೂ ಬರಬೇಕು, ನೀವು ಮದುವೆಗೆ ರೆಡಿ ಇದ್ದೀರಾ ಅಂತಂದರೆ ಯುವರ್ ಸೋಲ್ಮೇಟ್ ಈಸ್ ಕಮ್ಮಿಂಗ್ ಅಂತಲೂ ಹೇಳ್ತಾ ಇದ್ದಾರೆ. ಸೊ ದಿಸ್ ವಿಲ್ ಬಿ ಲೈಕ್ ಒಂದು ಡಿವೈನ್ ಕನೆಕ್ಷನ್ ನಿಮಗೆ ಕೊಡ್ತಾರೆ, ಒಂದು ಎನರ್ಜಿ ಇಲ್ಲಿ ಇರುವಂಥದ್ದು. ಹಾಗೆ ಕ್ಲೋಸ್ ಡೋರ್ಸ್ ವಿಲ್ ಬಿ ಓಪನ್ಡ್ ಅಂತ ಅಂದರೆ ಮೇ ಬಿ ಸಮಥಿಂಗ್ ನ್ಯೂ, ನಿಮ್ಮ ಲೈಫಿಗೆ ಒಂದು ಹೊಸ ವ್ಯಕ್ತಿ ಬರೋದಕ್ಕೆ ಮೇ ಬಿ ಇಲ್ಲಿ ಬ್ರೇಕಪ್ ಆಗಿರ್ಬೋದು. ಸಮ್ ಪಾಸಿಟಿವ್ ಚೇಂಜಸ್ ಆರ್ ಕಮಿಂಗ್ ಸೂನ್ ಅಂತ ಹೇಳ್ತೀನಿ. ಯು ಡಿಸರ್ವ್ ದಿಸ್ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ, ಲೈಕ್ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಈ ಒಂದು ಸಿಚುವೇಷನಲ್ಲಿ ಈ ಪರ್ಸನ್ ನನಗೆ ಸರಿನಾ ಅಥವಾ ಸರಿ ಇಲ್ವಾ ಅಂತ ನಿಮಗೆ ಕನ್ಫ್ಯೂಷನ್ ಇರ್ಬೋದು. ಆರ್ ಸಮ್ ಸಿಚುವೇಶನ್ ನೀವು ನೋಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಇರ್ಬೋದು. ಆರ್ ಅದರ್ವೈಸ್ ರಿಲೇಷನ್ಶಿಪ್ ಹೊರತುಪಡಿಸಿ ನಿಮ್ಮ ಲೈಫಲ್ಲಿ ಬೇರೆ ಒಂದು ಹ್ಯಾಪಿ ನ್ಯೂಸ್ ನಿಮಗೆ ಸಿಗ್ತಾ ಇರ್ಬೋದು, ನಿಮ್ಮ ಕರಿಯರ್ ಗ್ರೋತ್ ಆರ್ ಸಮ್ ಸ್ಮಾಲ್ ಮ್ಯಾನಿಫೆಸ್ಟೇಷನ್ಸ್ ನೀವೇನೆಲ್ಲ ಮಾಡ್ತಾ ಇದ್ದೀರಾ ಅದೆಲ್ಲ ನಿಮಗೆ ಈಗ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇರಬಹುದು. ಬಿಕಾಸ್ ಯು ಪ್ರಾಕ್ಟೀಸ್ಡ್ ಅ ಲಾಟ್, ತುಂಬ ಪ್ರಾಕ್ಟೀಸ್ ಮಾಡ್ದಿರಾ ಆ್ಯಂಡ್ ತುಂಬ ಪೇಷನ್ಸಿಂದ ನೀವು ಈ ಒಂದು ಜರ್ನಿಯಲ್ಲಿ ಇದ್ದೀರಾ ಅಂತ ಹೇಳ್ಬೋದು. ತುಂಬ ಜನ ಸ್ಪಿರಿಚುವಲ್ ಜರ್ನಿಯಲ್ಲಿ ಸಹ ಇರ್ಬೋದು ಇಲ್ಲಿ. ಆ್ಯಂಡ್ ಟ್ಯಾರೋ ಕಡೆಯಿಂದ
ಯಾವ ಗೈಡೆನ್ಸ್ ಬರುತ್ತೆ ನೋಡೋಣ. ಆರ್ ಇಫ್ ಇನ್ ಕೇಸ್ ನೀವೇನಾದರೂ ಹಾನೆಸ್ಟಾಗಿ ಇಲ್ಲ ಅಥವಾ ಕಂಪ್ಲೀಟ್ ಎಲ್ಲನೂ ಹೇಳ್ತಾ ಇಲ್ಲ ಅಂತಂದರೆ ಮಾತಾಡಿ ಅಂತ ಹೇಳ್ತೀನಿ. ಸೊ ಹಾನೆಸ್ಟಿನ ಕಳ್ಕೊಬೇಡಿ, ಏನಿದೆ ಅದನ್ನು ಕಂಪ್ಲೀಟ್ ಹೇಳೋದು ತುಂಬ ಬೆಟರ್. ಓಕೆ, Four of Swords and Ten of Cups. So you can see Ace of Pentacles. Some people ಹೇಗೆ ಅಂತಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಭಾರ ಅನ್ನಿಸ್ತಾ ಇರ್ಬೋದು. ಆ್ಯಂಡ್ 10 ಆಫ್ ಕಪ್ಸ್, 9 ಆಫ್ ಕಪ್ಸ್ ಎರಡೂ ಸಹ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಮ್ಯಾರೇಜನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ದ ಸನ್ ಕಾರ್ಡ್ ಇಲ್ಲಿ ಇದೆ, ದ ಹೈ ಪ್ರಿಸ್ಟೆಸ್ ಆ್ಯಂಡ್ 5 ಆಫ್ ವ್ಯಾಂಡ್ಸ್. ಮೇ ಬಿ ಸಮ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಯು ಆ್ಯಂಡ್ ದೆಮ್. ತುಂಬ ಜಗಳ ಆಡ್ಬೋದು. ಅದರ್ವೈಸ್ ಇಲ್ಲಿ ಚಿಕ್ಕ ವಿಷಯಕ್ಕೂ ತುಂಬ ಕಾನ್ಫ್ಲಿಕ್ಟ್ಸ್ ಮಾಡ್ಕೊಳ್ಳೋದು, ಈ ಥರ ಎನರ್ಜಿ ಇದೆ. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಯುವರ್ ಪಾರ್ಟ್ನರ್ ಈಸ್ ವೆರಿ ಅನ್ಎಕ್ಸ್ಪ್ರೆಸಿವ್, ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ. ಸೊ ಅವ್ರ ಮನಸ್ಸಲ್ಲಿ ಯಾವ ಫೀಲಿಂಗ್ಸ್ ಇದೆ ಅದು ಕಂಪ್ಲೀಟಾಗಿ ಅವ್ರು ಹೇಳ್ತಾಯಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ರಿಯೂನಿಯನ್ ಚಾನ್ಸಸನ್ನು ನೋಡ್ಬೋದು. ರಿಯೂನಿಯನ್ ಚಾನ್ಸ್ ಇದೆ. ಹಾಗೆ ಈ ಪರ್ಸನ್ ಜೊತೆಗೆ ನೀವು ಹ್ಯಾಪಿಯಾಗಿ ಸಹ ಇರ್ತೀರ. ದ ಹೈ ಪ್ರಿಸ್ಟೆಸ್ ಕಾರ್ಡ್ ಇಲ್ಲಿ ಸಮ್ ಟೀಚಿಂಗ್ ಫೀಲ್ಡಲ್ಲಿ ನೀವಿರ್ಬೋದು, ಆರ್ ಮೇ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ತುಂಬ ನೋವನ್ನು ಅನುಭವಿಸ್ತಾ ಇದ್ದರೆ ದೆರ್ ಈಸ್ ಸಮಥಿಂಗ್ ಟು ಲರ್ನ್. ನೀವು ಯಾವುದೋ ಒಂದು ವಿಚಾರನ ಈ ಪರ್ಸನಿಂದ ಕಲಿಬೇಕಾಗಿದೆ, ಆರ್ ಈ ಒಂದು ರಿಲೇಷನ್ಶಿಪ್ಪಿಂದ ನೀವು ಕಲಿಬೇಕಾಗಿದೆ. 4 ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ಡೋಂಟ್ ಓವರ್ ಥಿಂಕ್ ಮಾಡಬೇಡಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ಇಲ್ಲಿ ಡೋಂಟ್ ಸ್ಟಕ್ ಹಿಯರ್, ಮೂವ್ ಆನ್ ಬಂದಿದೆ. ಹಾಗೆ ಇಲ್ಲೂ ಸಹ 4 ಆಫ್ ಸಾರ್ಟ್ಸ್ ಬರ್ತಾ ಇದೆ. ತುಂಬ ಸ್ಟಕ್ ಆಗಬೇಡಿ, ತುಂಬ ಓವರ್ ಥಿಂಕ್ ಮಾಡಬೇಡಿ, ಜಸ್ಟ್ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಯಾವಾಗ ನೀವು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡೋದನ್ನ ಸ್ಟಾಪ್ ಮಾಡ್ತೀರಾ, ಆಗ ನಿಮಗೆ ಸಕ್ಸಸ್ ಸಿಗುತ್ತೆ. ಆ್ಯಂಡ್ ಕಮ್ಯುನಿಕೇಷನ್ಗೆ ನೀವೇನಾದರೂ ವೆಯ್ಟ್ ಮಾಡ್ತಾಯಿದ್ರೆ ವಿತಿನ್ 5 days ಇಲ್ಲಿ ಕಮ್ಯುನಿಕೇಷನ್ ಚಾನ್ಸಸ್ ಸಹ ಇದೆ. ಸೊ ಆ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ದ ಸನ್ ಕಾರ್ಡ್ ಇದೆ. ಹಾಗೆ ಯುವರ್ ಸೋಲ್ಮೇಟ್ ಈಸ್ ಕಮ್ಮಿಂಗ್ ಸಹ ಇಲ್ಲಿ ಇದೆ. ಐ ಥಿಂಕ್ ಇಲ್ಲಿ ತುಂಬ ಜನ ಮ್ಯಾರೇಜ್ಗೆ ನೋಡ್ತಾ ಇದ್ದೀರಾ. ಸೊ ನಿಮಗೆ ಲೈಫ್ ಪಾರ್ಟ್ನರ್ ಬೇಕಾಗಿದೆ ಆ್ಯಂಡ್ ಯು ಆರ್ ರೆಡಿ ಟು ಗೆಟ್ ಮ್ಯಾರಿಡ್. ಸೊ ದಟ್ಸ್ ವೈ ಇಲ್ಲಿ ದ ಸನ್ ಕಾರ್ಡ್ ಇದೆ. ದೆರ್ ವಿಲ್ ಬಿ ಎ ನ್ಯೂ ಬಿಗಿನಿಂಗ್ಸ್. ಆ್ಯಂಡ್ ಆಲ್ಸೋ ನಿಮ್ಮ ಪಾರ್ಟ್ನರ್ಗೆ ಸನ್ ಎನರ್ಜಿ ಜಾಸ್ತಿ ಇರ್ಬೋದು. ಲೈಕ್ ಸನ್ ಎನರ್ಜಿ ಮೀನ್ಸ್ ದ ನಂಬರ್ ವಿಚ್ ಹೋಲ್ಡ್ಸ್ ಸನ್ ಎನರ್ಜಿ ಅಂತ ಹೇಳ್ತೀವಲ್ಲ, ಲೈಕ್ 1, 19, 28. ಸೊ ಈ ಥರ ಈ ಒಂದು ನಂಬರ್ಸ್ ಇರುವಂಥ ಪಾರ್ಟ್ನರ್ ಆರ್ ಡೇಟ್ ಆಫ್ ಬರ್ತ್ ಆರ್ ಮೂಲಂಕ್ ಅಂತ ಹೇಳ್ಬೋದು. ದ ಹೈ ಪ್ರಿಸ್ಟೆಸ್ ಕಾರ್ಡ್ ಸಹ ಇಲ್ಲಿರೋದ್ರಿಂದ ಸೊ ಸಮ್ ಮೆಸೇಜಸ್ ನಿಮಗೆ ಸಿಗಬಹುದು. ಈ ಪರ್ಸನ್ ಬಗ್ಗೆ ನಿಮಗೇನಾದರೂ ಇನ್ನೂ ಇನ್ಫಾರ್ಮೇಷನ್ಸ್ ಬೇಕಾಗಿದ್ದರೆ ಅದು ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಯುವರ್ ಸೋಲ್ಮೇಟ್ ಈಸ್ ಕಮ್ಮಿಂಗ್ ಆ್ಯಂಡ್ ಯು ಡಿಸರ್ವ್ ದಿಸ್. ಸೊ ಈ ಒಂದು ಮ್ಯಾರೇಜ್ ಅನ್ನೋ ವಿಚಾರದಲ್ಲಿ ಆರ್ ಪ್ರೀತಿ ಅನ್ನೋ ವಿಚಾರದಲ್ಲಿ ಯು ಸಫರ್ಡ್ ಅ ಲಾಟ್. ಸೊ ಈಗ ನಿಮಗೆ ಸೋಲ್ಮೇಟ್ ಸಿಗ್ತಾ ಇದ್ದಾರೆ. ವಿತಿನ್ ದಿಸ್ ಇಯರ್ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗಬಹುದು, ಆ ಒಂದು ಚಾನ್ಸ್ ಸಹ ಇಲ್ಲಿ ಇದೆ. ಸೊ ಯು ಡಿಸರ್ವ್ ದಿಸ್, ನೀವು ಇದನ್ನು ಡಿಸರ್ವ್ ಮಾಡ್ತೀರಾ ಅಂತಲೂ ಶಿವ ಒರಾಕಲ್ ಕಾರ್ಡ್ಸಿಂದ ನಿಮಗೆ ಬರ್ತಾ ಇರುವಂಥ ಗೈಡೆನ್ಸ್. ಸೊ ಇಲ್ಲಿ ತುಂಬ ವರಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ನೀವು ಯಾವ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಅವರ ಒಂದು ಎನರ್ಜಿ ವೈಸ್ ನೋಡೋದಾದರೆ ಅವ್ರಿಗೂ ಇಲ್ಲಿ ನಿಮ್ಮನ್ನು ಮದುವೆ ಆಗೋಕ್ಕೆ ಇಷ್ಟ ಇದೆ. ಆ್ಯಂಡ್ ತುಂಬ ಬ್ರೇಕಪ್ ಆಗಿದೆ, ಎಂಡ್ ಆಗಿದೆ ಅಂತ ಅಂದರೆ ಸೊ ಲೆಟ್ ಇಟ್ ಎಂಡ್.
ಸೊ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸಿಚುವೇಶನ್ ಯಾವ ರೀತಿ ಇದೆ ಅಂತ ಹೇಳಿ. ಆ್ಯಂಡ್ ಮೇಜರ್ಲಿ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆ, ಹಾಗೆ ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಬರುವಂಥ ಚಾನ್ಸಸ್ ಸಹ ಇದೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಮ್ಯಾರೇಜ್ ಎನರ್ಜಿ ಜಾಸ್ತಿ ಇದೆ. ಸೊ ಏನಾದರೂ ತುಂಬ ಕಾನ್ಫ್ಲಿಕ್ಟ್ಸ್ ಆಗ್ತಾಯಿದ್ರೆ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದನ್ನು ಇಲ್ಲಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ನೀವು ಯಾರನ್ನ ಇಷ್ಟಪಡ್ತಿದ್ದೀರೋ ಅವರು ಬೇಸಿಕಲಿ ಅನ್ಎಕ್ಸ್ಪ್ರೆಸಿವ್, ಏನು ಅಷ್ಟಾಗಿ ಹೇಳ್ಕೊಳ್ಳೋದಿಲ್ಲ, ಬಟ್ ಜೆನ್ಯೂನ್ ಪರ್ಸನ್ ಅಂತ ಹೇಳ್ಬೋದು. ಏನು ಅವರು ಅಷ್ಟು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ ಅಂದರೂ ನಿಮ್ಮ ವಿಷಯದಲ್ಲಿ ಜೆನ್ಯೂನ್ ಆಗಿ ಇದ್ದಾರೆ. ಆ್ಯಂಡ್ ತುಂಬ ಬ್ರೇಕಪ್ ಯಾರ್ದೆಲ್ಲ ಆಗಿದೆ, ಹಾನೆಸ್ಟಿ ಅಷ್ಟಾಗಿ ಇಲ್ಲ. ಸೊ ಇಫ್ ಇನ್ ಕೇಸ್ ಆ ಪರ್ಸನ್ ನಿಮಗೆ ರಿಕನ್ಸಿಲೇಷನ್ಗೆ ಬಂದ್ರೂ ಸೊ ಥಿಂಕ್ ಟ್ವೈಸ್ ಅಂತ ಹೇಳ್ತೀನಿ. ಸೊ ಆ ಒಂದು ವಿಚಾರವಾಗಿ ಏನು ಬರುತ್ತೆ ಅಂತ ನೋಡೋಣ. So many cards. Okay. Miracles are approaching. Okay. Miracles are approaching. You can see the soulmate is coming. You deserve this and miracles are approaching. ಸೊ ಇಷ್ಟು ಕಾರ್ಡ್ಸೂ ತುಂಬ ಪಾಸಿಟಿವ್ ವೈಬ್ಸ್ ಆ್ಯಂಡ್ ಈ ಒಂದು ರೀಡಿಂಗ್ ತುಂಬ ಪಾಸಿಟಿವ್ ಆಗಿ ಬರ್ತಾ ಇದೆ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಇದೆಲ್ಲ ನಿಜ ನನ್ನ ಲೈಫಲ್ಲಿ ನಡೀತಾ ಇರೋದು ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ನಿಮಗೆ ಗುಡ್ ಥಿಂಗ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಡೋಂಟ್ ವರಿ, ಐ ಆಮ್ ಪ್ರೊಟೆಕ್ಟಿಂಗ್ ಯು. ಮೇ ಬಿ ನೀವಿಲ್ಲಿ ಲಾರ್ಡ್ ಶಿವ ವರ್ಷಿಪ್ ಮಾಡ್ತಾ ಇರ್ಬೋದು. ಸೊ ಅವರು ಹೇಳ್ತಾ ಇದ್ದಾರೆ ಐ ಆಮ್ ಪ್ರೊಟೆಕ್ಟಿಂಗ್ ಯು, ತುಂಬ ವರಿ ಮಾಡ್ಕೊಳ್ಬೇಡಿ ಅಂತ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಯುವರ್ ಸೋಲ್ಮೇಟ್ ಈಸ್ ಕಮ್ಮಿಂಗ್. ದ ಪಿಕ್ಚರ್, ಆ ಒಂದು ಫೋಟೋ ನೀವು ನೋಡ್ತಾ ಇರ್ಬೋದು, ಶಿವ ಆ್ಯಂಡ್ ಪಾರ್ವತಿ. ಸೊ ಇಲ್ಲೂ ಸಹ ಐ ಆಮ್ ಪ್ರೊಟೆಕ್ಟಿಂಗ್ ಯು ಅಂತ ಬರ್ತಾ ಇದೆ. ಶೂರ್ ಇದು ಒಂದು ಡಿವೈನ್ ಕನೆಕ್ಷನ್ ಆಗಿರುತ್ತೆ ನಿಮಗೆ ಸಿಗುವಂಥ ವ್ಯಕ್ತಿ. ಆ ರೀಕನ್ಸಿಲೇಷನ್ ಆಗಿದ್ರೂ ಸಹ ಅದು ಚೆನ್ನಾಗಿಯೇ ಇರುತ್ತೆ. ಇನ್ ಫ್ಯೂಚರಲ್ಲಿ ಚೆನ್ನಾಗಿಯೇ ಇರ್ತೀರ, ನಾಟ್ ಟು ವರಿ. ಬಟ್ ಓವರ್ ಥಿಂಕ್ ಮಾಡೋದನ್ನ ಸ್ಟಾಪ್ ಮಾಡಬೇಕಾಗತ್ತೆ. ಬಿಕಾಸ್ ಏನು ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅದರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜಗಳಗಳಾಗ್ತಾ ಇರ್ಬೋದು. ಸೊ ಓವರ್ ಥಿಂಕ್ ಮಾಡೋದನ್ನ ಸ್ಟಾಪ್ ಮಾಡಿ ನಿಮ್ಮ ಒಂದು ಲವ್ ಲೈಫ್ ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ಇರ್ಬೋದು ನೀವು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಐ ಹೋಪ್ ಇದು ನಿಮ್ಮ ಜೊತೆಗೆ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇರೋವಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ.